ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ತಡೆಯುತ್ತದೆ? ಆಪ್ಷನ್ ಎ ಮಟನ್, ಆಪ್ಷನ್ ಬಿ ಅಣಬೆ, ಆಪ್ಷನ್ ಸಿ ಅಗಸೆ ಬೀಜ, ಆಪ್ಷನ್ ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಗಸೆ ಬೀಜ. ಎರಡನೆಯ ಪ್ರಶ್ನೆ, ದೇಹವು ಸ್ವಂತವಾಗಿ ಉತ್ಪಾದಿಸಲು ಸಾಧ್ಯವಾಗದ ಆಮ್ಲವು ಯಾವುದರಲ್ಲಿದೆ? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಸೊಪ್ಪುಗಳು, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ. ಮೂರನೆಯ ಪ್ರಶ್ನೆ, ಪ್ರತಿದಿನ ಯಾವುದನ್ನು ತಿನ್ನುವುದರಿಂದ ಹೊಟ್ಟೆಯ ಕೊಬ್ಬು ಐಸ್ನಂತೆ ಕರಗುತ್ತದೆ? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ತೆಂಗಿನಕಾಯಿ ಹೂವು, ಆಪ್ಷನ್ ಸಿ ನೆಲ್ಲಿಕಾಯಿ, ಆಪ್ಷನ್ ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ ಮತ್ತು ಆಪ್ಷನ್ ಬಿ ತೆಂಗಿನಕಾಯಿ ಹೂವು ತಿನ್ನುವುದರಿಂದ ಹೊಟ್ಟೆಯ ಕೊಬ್ಬು ಐಸ್ನಂತೆ ಕರಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಡ್ರೈ ಫ್ರೂಟ್ಸ್ ಅನ್ನು ಹಸಿಯಾಗಿ ತಿನ್ನುವುದಕ್ಕಿಂತ ನೆನೆಸಿ ತಿನ್ನುವುದರಿಂದ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಹೆಚ್ಚಿನ ಶಕ್ತಿ, ಆಪ್ಷನ್ ಬಿ ಸುಲಭ ಜೀರ್ಣಕ್ರಿಯೆ, ಆಪ್ಷನ್ ಸಿ ಚರ್ಮದ ಆರೋಗ್ಯ, ಆಪ್ಷನ್ ಡಿ ಹೆಚ್ಚು ಪೋಷಕಾಂಶ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹೆಚ್ಚಿನ ಶಕ್ತಿ, ಸುಲಭ ಜೀರ್ಣಕ್ರಿಯೆ, ಚರ್ಮದ ಆರೋಗ್ಯ ಮತ್ತು ಹೆಚ್ಚು ಪೋಷಕಾಂಶ ಸಿಗುತ್ತದೆ. ಐದನೆಯ ಪ್ರಶ್ನೆ, ಹೆಚ್ಚಾಗಿ ಹೊರಗಿನ ಆಹಾರವನ್ನು ತಿಂದು ಶೇಖರಣೆಯಾಗಿರುವ ಕೊಬ್ಬನ್ನು ತಡೆಯುವುದು ಯಾವುದು? ಆಪ್ಷನ್ ಎ ಅರಸಿನ, ಆಪ್ಷನ್ ಬಿ ಶುಂಠಿ, ಆಪ್ಷನ್ ಸಿ ಬಿಸಿನೀರು, ಆಪ್ಷನ್ ಡಿ ಮೆಣಸಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ. ಆರನೆಯ ಪ್ರಶ್ನೆ, ಕಿಡ್ನಿ ಸ್ಟೋನ್ ಕಡಿಮೆಯಾಗಲು ನಿಮ್ಮ ಆಹಾರದಲ್ಲಿ ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಬಾಳೆದಿಂಡು, ಆಪ್ಷನ್ ಬಿ ಬಾಳೆಹೂವು, ಆಪ್ಷನ್ ಸಿ ತೆಂಗಿನಕಾಯಿ ನೀರು, ಆಪ್ಷನ್ ಡಿ ಶುಂಠಿ ಕಷಾಯ. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆದಿಂಡು ಮತ್ತು ಆಪ್ಷನ್ ಸಿ ತೆಂಗಿನಕಾಯಿ ನೀರು ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಕಡಿಮೆಯಾಗುತ್ತದೆ. ಏಳನೆಯ ಪ್ರಶ್ನೆ, ಮುರಿದ ಮೂಳೆಗಳು ಅಂಟಿಕೊಳ್ಳಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಕೊಬ್ಬರಿ, ಆಪ್ಷನ್ ಬಿ ಬೆಲ್ಲ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಎಳ್ಳು. ಸರಿಯಾದ ಉತ್ತರ ಆಪ್ಷನ್ ಡಿ ಎಳ್ಳು ತಿನ್ನುವುದರಿಂದ ಮುರಿದ ಮೂಳೆಗಳು ಅಂಟಿಕೊಳ್ಳುತ್ತವೆ. ಎಂಟನೆಯ ಪ್ರಶ್ನೆ, ಮನುಷ್ಯ ನೀರು ಕುಡಿಯದೆ ಎಷ್ಟು ದಿನ ಬದುಕಬಲ್ಲ? ಆಪ್ಷನ್ ಎ 8 ದಿನ, ಆಪ್ಷನ್ ಬಿ 6 ದಿನ, ಆಪ್ಷನ್ ಸಿ 5 ದಿನ, ಆಪ್ಷನ್ ಡಿ 3 ದಿನ. ಸರಿಯಾದ ಉತ್ತರ ಆಪ್ಷನ್ ಸಿ 5 ದಿನ. ಒಂಬತ್ತನೆಯ ಪ್ರಶ್ನೆ, ರಾತ್ರಿಯ ವೇಳೆ ಮೊಸರನ್ನು ತಿನ್ನುವುದರಿಂದ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ ಎ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಬಿ ಕಫದ ಸಮಸ್ಯೆ, ಆಪ್ಷನ್ ಸಿ ಅಸಿಡಿಟಿ, ಆಪ್ಷನ್ ಡಿ ತೂಕ ಹೆಚ್ಚಳ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಜೀರ್ಣಕಾರಿ ಸಮಸ್ಯೆ, ಕಫದ ಸಮಸ್ಯೆ, ಅಸಿಡಿಟಿ ಮತ್ತು ತೂಕ ಹೆಚ್ಚಳ. ಹತ್ತನೆಯ ಪ್ರಶ್ನೆ, ಶ್ವಾಸಕೋಶವನ್ನು ಸ್ವಚ್ಛಗೊಳಿಸಿ ಉಸಿರಾಟವನ್ನು ಸರಾಗಗೊಳಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಬೇವಿನ ರಸ, ಆಪ್ಷನ್ ಬಿ ತುಳಸಿ ರಸ, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ದಾಲ್ಚೀನಿ. ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ ರಸ ಮತ್ತು ಆಪ್ಷನ್ ಸಿ ಶುಂಠಿ. 11ನೆಯ ಪ್ರಶ್ನೆ, ಹೃದಯಾಘಾತ ಮುಖ್ಯವಾಗಿ ಯಾವುದರಿಂದ ಸಂಭವಿಸುತ್ತದೆ?
ಆಪ್ಷನ್ ಎ ಅಧಿಕ ಕೊಬ್ಬು, ಆಪ್ಷನ್ ಬಿ ಒತ್ತಡ, ಆಪ್ಷನ್ ಸಿ ಆಯಾಸ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಎ ಅಧಿಕ ಕೊಬ್ಬು. 12ನೆಯ ಪ್ರಶ್ನೆ, ಭಾರತದ ಹಳೆಯ ರಾಜಧಾನಿ ಯಾವುದು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಕಲ್ಕತ್ತಾ, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಕತ್ತಾ. 13ನೇ ಪ್ರಶ್ನೆ, ಯಾವತ್ತೂ ಅನಾರೋಗ್ಯಕ್ಕೆ ಒಳಗಾಗದ ಪ್ರಾಣಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಶಾರ್ಕ್, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ತಿಮಿಂಗಿಲ. ಸರಿಯಾದ ಉತ್ತರ ಆಪ್ಷನ್ ಬಿ ಶಾರ್ಕ್. 14ನೇ ಪ್ರಶ್ನೆ, ಭಾರತದಲ್ಲಿ ಕನಿಷ್ಠ ಮತದಾನದ ವಯಸ್ಸು ಎಷ್ಟು? ಆಪ್ಷನ್ ಎ 25 ವರ್ಷ, ಆಪ್ಷನ್ ಬಿ 23 ವರ್ಷ, ಆಪ್ಷನ್ ಸಿ 18 ವರ್ಷ, ಆಪ್ಷನ್ ಡಿ 17 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 18 ವರ್ಷ. 15ನೇ ಪ್ರಶ್ನೆ, ಕೂದಲಿನ ಸಮಸ್ಯೆ ಬಾರದಿರಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಕರಿಬೇವು, ಆಪ್ಷನ್ ಬಿ ನೆಲ್ಲಿಕಾಯಿ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಕರಿಬೇವು ಮತ್ತು ಆಪ್ಷನ್ ಬಿ ನೆಲ್ಲಿಕಾಯಿಯನ್ನು ಸೇವಿಸಬೇಕು. 16ನೇ ಪ್ರಶ್ನೆ, ಜಾಂಡೀಸ್ ಇರುವವರು ಯಾವುದನ್ನು ಸೇವಿಸಬಾರದು? ಆಪ್ಷನ್ ಎ ಮದ್ಯಪಾನ, ಆಪ್ಷನ್ ಬಿ ಕರಿದ ಆಹಾರ, ಆಪ್ಷನ್ ಸಿ ಉಪ್ಪಿನಾಂಶದ ಆಹಾರ, ಆಪ್ಷನ್ ಡಿ ಸಿಹಿ ಪದಾರ್ಥಗಳು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮದ್ಯಪಾನ, ಕರಿದ ಆಹಾರ, ಉಪ್ಪಿನಾಂಶದ ಆಹಾರ ಮತ್ತು ಸಿಹಿ ಪದಾರ್ಥಗಳನ್ನು ಸೇವಿಸಬಾರದು. 17ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ. 18ನೇ ಪ್ರಶ್ನೆ, ಯಾವ ವಿಟಮಿನ್ನ ಕೊರತೆಯಿಂದ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಬರುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ12, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ12 ಕೊರತೆಯಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲು ಬರುತ್ತದೆ. 19ನೇ ಪ್ರಶ್ನೆ, 40ರ ನಂತರವೂ ಯಂಗ್ ಆಗಿ ಕಾಣಲು ಯಾವುದನ್ನು ತಿನ್ನಬೇಕು? ಆಪ್ಷನ್ ಎ ಅಣಬೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಎ ಅಣಬೆ. 20ನೇ ಪ್ರಶ್ನೆ, ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ? ಆಪ್ಷನ್ ಎ ಸೇಬಿನ ರಸ, ಆಪ್ಷನ್ ಬಿ ದಾಳಿಂಬೆ ರಸ, ಆಪ್ಷನ್ ಸಿ ತೆಂಗಿನಕಾಯಿ ರಸ, ಆಪ್ಷನ್ ಡಿ ಕಬ್ಬಿನ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿನ ರಸ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.